ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೊಮ್ಮೆ ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಮೇ ಬಿ ಈ ಡೌನ್ ಫಾಲ್ ಗೆ ಸರ್ಕಾರ ನಿನ್ನೆ ಅನೌನ್ಸ್ ಮಾಡಿದಂತ ಒಂದು ನಿರ್ಧಾರ ಕಾರಣ ಆಯ್ತಾ ಅನ್ನೋಂತ ಅನುಮಾನ ಮೂಡ್ ಬರ್ತಾ ಇದೆ. ಏನು ನಿರ್ಧಾರ, ಅದರಿಂದ ಏನಾಗುತ್ತೆ, ಯಾಕೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಬನ್ನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ, ನಿಫ್ಟಿಯಲ್ಲಿ ನೋಡಬಹುದು 486 ಪಾಯಿಂಟ್ಸ್ ಅಥವಾ 2.09% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಪ್ರೀವಿಯಸ್ 2 ಡೇಸ್ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು 2% ಗಿಂತ ಜಾಸ್ತಿ ಡೌನ್ ಆಗಿದೆ. ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಬಹುದು ಅಂತ. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಒಂದಷ್ಟು ನೆಗೆಟಿವ್ ಅಲ್ಲೇ ಇದ್ವು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅದೇ ರೀತಿ ನೆಗೆಟಿವ್ ಅಲ್ಲೇ ಓಪನ್ ಆಯ್ತು. ಬಟ್ ಎಲ್ಲೂ ರಿಕವರಿ ಮೋಡ್ ಗೆ ಬರಲೇ ಇಲ್ಲ. ನೋಡಬಹುದು ಕಂಟಿನ್ಯೂಸ್ ಕೊನೆವರೆಗೂ ಕೂಡ ಡೌನ್ ಟ್ರೆಂಡ್ ಅಲ್ಲಿ ಮೂವ್ ಆಗಿದೆ. ದೊಡ್ಡ ಬೌನ್ಸ್ ಬ್ಯಾಕ್ ಎಲ್ಲೂ ನೋಡ್ಲಿಕ್ಕೆ ಸಿಗಲೇ ಇಲ್ಲ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲಿ ಮೂವ್ ಆಗಿ 486 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1690 ಪಾಯಿಂಟ್ಸ್ ಅಥವಾ 2.25% ಡೌನ್ ಫಾಲ್ ಇದೆ. ಅಂದ್ರೆ ಆಲ್ಮೋಸ್ಟ್ 1700 ಪಾಯಿಂಟ್ಸ್ ಡೌನ್ ಆಗಿದೆ ನಮ್ಮ ಸೆನ್ಸೆಕ್ಸ್ ಕೂಡ. ಎರಡು ಕಡೆ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ಬಂತು. ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡೋದಾದ್ರೆ, ನಿಫ್ಟಿ ನೆಕ್ಸ್ಟ್ 50 ನೋಡಬಹುದು 2.48% ಡೌನ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 2.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ನೆಕ್ಸ್ಟ್ 50 ಕೂಡ. ನಿಫ್ಟಿ 100 ಅಲ್ಲಿ 2.15% ಡೌನ್ ಇದೆ. ನಿಫ್ಟಿ 200 2.17% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 500 2.13% ಡೌನ್ ಆಗಿದೆ. ಒಟ್ಟಿನಲ್ಲಿ 2% ಇಂದ 2.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ, ಮಿಡ್ ಕ್ಯಾಪ್ 50 ಅಲ್ಲಿ ನೋಡಬಹುದು 2.13% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 2.23% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 150 2.18% ಡೌನ್ ಇದೆ. ಅಂದ್ರೆ ಇಲ್ಲಿ 2.1 ಇಂದ 2.2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ 50 1.89% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 100 1.74% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 250 1.89% ಡೌನ್ ಆಗಿದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಬಿಲೋ 2% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಡೌನ್ ಫಾಲ್ ಇದೆ, ಯಾಕಂದ್ರೆ ಬಿಲೋ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 2.81% ಡೌನ್ ಇದೆ. ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಆಲ್ಮೋಸ್ಟ್ ನಿಯರ್ಲಿ 3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಇವತ್ತು. ಒಟ್ಟಿನಲ್ಲಿ ಇವತ್ತು ಎಲ್ಲೋ ಪಾಸಿಟಿವ್ ಅಥವಾ ಕಡಿಮೆ ಡೌನ್ ಫಾಲ್ ಅಂತ ಇಲ್ವೇ ಇಲ್ಲ. ಅದು ಲಾರ್ಜ್ ಕ್ಯಾಪ್ ಆಗ್ಬೋದು, ಮಿಡ್ ಕ್ಯಾಪ್ ಆಗ್ಬೋದು, ಸ್ಮಾಲ್ ಕ್ಯಾಪ್ ಆಗ್ಬೋದು ಅಥವಾ ಮೈಕ್ರೋ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ, ನಿಫ್ಟಿ ಆಟೋ 2.82% ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 2.61% ಡೌನ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 2.73% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ FMCG ಕೂಡ 1.81% ಡೌನ್ ಆಗಿದೆ. IT 0.44% ಡೌನ್ ಆಗಿದೆ. ಅಂದ್ರೆ ಬಿಲೋ ಆಫ್ % ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಮೀಡಿಯಾ 1.29% ಡೌನ್ ಇದೆ. ಮೆಟಲ್ 1.59% ಡೌನ್ ಇದೆ. ಫಾರ್ಮಾ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲಿ ನೋಡಬಹುದು ನಿಯರ್ಲಿ 4% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಯಾಲಿಟಿ ಮೋರ್ ದನ್ 3% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಕೂಡ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹೆಲ್ತ್ ಕೇರ್ 0.6% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 2.5% ವರೆಗೂ ಡೌನ್ ಫಾಲ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 1.15% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಡಿಮೆ ಡೌನ್ ಫಾಲ್ ಅಂದ್ರೆ ಅದು IT ಸೆಕ್ಟರ್ 0.44% ಡೌನ್ ಆಗಿದೆ. ಇನ್ನು ಫಾರ್ಮಾ ಹಾಗೂ ಹೆಲ್ತ್ ಕೇರ್ 0.5% ವರೆಗೂ ಡೌನ್ ಫಾಲ್ ಅನ್ನ ಕಂಡಿದ್ದೇವೆ. ಇದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕಡಿಮೆ ಡೌನ್ ಫಾಲ್ ಇಲ್ಲ. ಮೋರ್ ದನ್ 1% ಇಂದ 4% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲಿ ಜಾಸ್ತಿ ಡೌನ್ ಫಾಲ್ ಅಂದ್ರೆ PSU ಬ್ಯಾಂಕ್ಸ್ ಹಾಗೂ ರಿಯಾಲಿಟಿ ಸೆಕ್ಟರ್. ಅದರ ನಂತರ ಆಟೋ, ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಡೌನ್ ಆಗಿದ್ದಾವೆ, 2.5% ಗಿಂತ ಜಾಸ್ತಿ. ಓವರ್ ಆಲ್ ಇವತ್ತು ಎಲ್ಲ ಸೆಕ್ಟರ್ ಅಲ್ಲೂ ಕೂಡ ಬ್ಲಡ್ ಬಾತ್ ಇದೆ. ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಎಲ್ಲ ಕಡೆ ಬ್ಲಡ್ ಬಾತ್ ಇದೆ. ಕಡಿಮೆ ಅಂದ್ರೆ IT, ಫಾರ್ಮಾ, ಹೆಲ್ತ್ ಕೇರ್ ಅದಷ್ಟೇ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬೇರೆ ಸೆಕ್ಟರ್ ಗಳಿಗೆ ಹೋಲಿಸಿದ್ರೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ನೋಡಬಹುದು ಎಲ್ಲೂ ಕಡಿಮೆ ಡೌನ್ ಫಾಲ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಇಲ್ಲ. 1.5% 2% ಅಥವಾ ಮೋರ್ ದನ್ 1% ಈ ರೀತಿ ಡೌನ್ ಫಾಲ್ ಇದೆ. ಎಲ್ಲೂ ಏನು ಪಾಸಿಟಿವ್ ಇಲ್ಲ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಕೂಡ ಬಿಗ್ ನೆಗೆಟಿವ್ ಅಲ್ಲೇ ಇದಾವೆ. ನಿನ್ನೆ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ವು ಗ್ಲೋಬಲ್ ಮಾರ್ಕೆಟ್ಸ್. ಆಕ್ಚುಲಿ ನಿನ್ನೆ ನಮ್ಮ ಮಾರ್ಕೆಟ್ ಬಚಾವಾಗಿತ್ತು, ಯಾಕಂದ್ರೆ ಕ್ಲೋಸ್ ಇದ್ದಿದ್ರಿಂದ. ನಿನ್ನೆ ಇವತ್ತಿಂದ 2 ಸೇರಿ ಇವತ್ತು ಡೌನ್ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ.
ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಡೌನ್ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಎಸ್ಪೆಷಲಿ ಚೈನೀಸ್ ಮಾರ್ಕೆಟ್, ಇನ್ಯಾವ ಮಾರ್ಕೆಟ್ಸ್ ಪಾಸಿಟಿವ್ ಇಲ್ಲ, ಚೈನೀಸ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನುಳಿದ ಮಾರ್ಕೆಟ್ಸ್ ಗಳು ಏಷ್ಯಾದಲ್ಲೂ ಕೂಡ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೆಜಾರಿಟಿ ಮಾರ್ಕೆಟ್ಸ್. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳು ಡೌನ್ ಅಲ್ಲಿ ಇದಾವೆ. 1%, 1.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತಿದ್ದಾವೆ ಯುರೋಪಿಯನ್ ಮಾರ್ಕೆಟ್ ಗಳು. ಅಂದ್ರೆ ಗ್ಲೋಬಲ್ ಕ್ಯೂಸ್ ಕೂಡ ಇವತ್ತು ಪಾಸಿಟಿವ್ ಏನಿರಲಿಲ್ಲ, ನೆಗೆಟಿವ್ ಅಲ್ಲೇ ಇತ್ತು. ಇದು ಒಂದು ಕಾಂಟ್ರಿಬ್ಯೂಟರ್ ಆಯ್ತು ಮಾರ್ಕೆಟ್ ಡೌನ್ ಫಾಲ್ ಗೆ. ಇನ್ನು ಎರಡನೇ ಕಾಂಟ್ರಿಬ್ಯೂಟರ್ ಅಂದ್ರೆ ಅದು ಕ್ರೂಡ್ ಅಲ್ಲಿ ನೋಡಬಹುದು 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಪ್ಡೇಟ್ ಗಳು ಬರ್ತಾ ಇರ್ತವೆ, ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಬರ್ತಾ ಇರುತ್ತೆ. ಕ್ರೂಡ್ ಅಲ್ಲಿ ಮಾರ್ನಿಂಗ್ ಸ್ವಲ್ಪ ನೆಗೆಟಿವ್ ಇತ್ತು, ಇವಾಗ 1.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ ಅಗೇನ್ 110 ವರೆಗೂ ಬಂದಿದೆ ಪರ್ ಬ್ಯಾರಲ್ ಡಾಲರ್. ಇದು ಕೂಡ ಒಂದು ಕಾಂಟ್ರಿಬ್ಯೂಟರ್ ಅಂತಾನೆ ಹೇಳೋದು ಮಾರ್ಕೆಟ್ ಡೌನ್ ಫಾಲ್ ಗೆ. ಇದ್ರ ಜೊತೆಗೆ ಉರಿಯೋ ಬೆಂಕಿಗೆ ತುಪ್ಪ ಅಥವಾ ಉರಿಯೋ ಬೆಂಕಿಗೆ ಪೆಟ್ರೋಲ್ ಅಂತಾನೆ ಹೇಳ್ಬೋದು, ರುಪಿ ವೀಕ್ನೆಸ್ 94.73 ಹೋಗಿದೆ, ಆಲ್ಮೋಸ್ಟ್ 95, ಬಿಗ್ ಡೌನ್ ಫಾಲ್ ಅಂತಾನೆ ಹೇಳ್ಬೋದು. ರುಪಿ ಡಾಲರ್ ಎದುರುಗಡೆ ವೀಕ್ ಆಗ್ತಾನೆ ಹೋಗ್ತಾ ಇದೆ, ರೆಕಾರ್ಡ್ ಲೆವೆಲ್ ಹೋಗ್ತಾ ಇದೆ. ಪ್ರತಿದಿನ ಕೂಡ ಒಂದೊಂದು ಹೊಸ ಲೆವೆಲ್ಸ್ ಅನ್ನ ಅಚೀವ್ ಮಾಡ್ತಾ ಇದೆ ರುಪಿ. ನೋಡಬಹುದು ಕಂಟಿನ್ಯೂಸ್ ಆಗಿ ಲಾಸ್ಟ್ 1 ಮಂತ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನಾವು ಜಸ್ಟ್ 1 ಮಂತ್ ಕೌಂಟ್ ಮಾಡಿದ್ರೆ ನೋಡಬಹುದು 3.5% ಗಿಂತ ಜಾಸ್ತಿ ಅಪ್ರಿಶಿಯೇಟ್ ಆಗಿದೆ ಡಾಲರ್. ರುಪಿ ಅಷ್ಟು ವೀಕ್ ಆಗಿದೆ, 3.5 ಅಲ್ಲ, ಆಲ್ಮೋಸ್ಟ್ 4% ವೀಕ್ ಆಗಿದೆ 1 ಮಂತ್ ಅಲ್ಲಿ. ಇದು 1 ಮಂತ್ ಡೇಟಾ. 1 ಮಂತ್ ಅಲ್ಲಿ 4%, ಕೆಲವು ಸಲ ವರ್ಷಗಟ್ಟಲೆ ಇದ್ರೂ ಕೂಡ 4% ವೀಕ್ ಆಗಿರೋದಿಲ್ಲ. ಬಟ್ 1 ಮಂತ್ ಅಲ್ಲಿ 4% ವೀಕ್ ಆಗಿದೆ. ಇದು ಕೂಡ ಬಿಗ್ ಕಾಂಟ್ರಿಬ್ಯೂಟರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಲ್ಲಿ ಕ್ರೂಡ್ ಕೂಡ ರೈಸ್ ಆಗ್ತಾ ಇದೆ, ಇಲ್ಲಿ ಡಾಲರ್ ಎದುರುಗಡೆ ರುಪಿ ಕುಸಿತ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ 85 ರೂಪಾಯಿ ಡಾಲರ್ ಇದ್ದಾಗ ಇನ್ ಕೇಸ್ ಕ್ರೂಡ್ $100 ಪರ್ ಬ್ಯಾರಲ್ ಅಂತಾನೆ ಇಟ್ಕೊಳ್ಳೋಣ, ಎಷ್ಟು ಪೇ ಮಾಡ್ಬೇಕಾಗುತ್ತೆ? 1 ಬ್ಯಾರಲ್ಗೆ 8,500 ಪೇ ಮಾಡ್ಬೇಕಾಗುತ್ತೆ. ಈಗ 95 ಬಂದಿದೆ ಅಂದ್ರೆ ಸೇಮ್ ಅದೇ 1 ಬ್ಯಾರಲ್ಗೆ 9,500 ಪೇ ಮಾಡ್ಬೇಕಾಗುತ್ತೆ. ಕ್ರೂಡ್ ಚೇಂಜ್ ಆಗಿಲ್ಲ ಅಂದ್ರೂ ಕೂಡ. ಬಟ್ ಸ್ಟಿಲ್ ಇಲ್ಲಿ ಆತರ ಪರ್ಫಾರ್ಮೆನ್ಸ್ ಏನಿಲ್ಲ. ಕ್ರೂಡ್ ಅಲ್ಲೂ ರ್ಯಾಲಿ ಬರ್ತಾ ಇದೆ, ಡಾಲರ್ ಅಲ್ಲೂ ಕೂಡ ರ್ಯಾಲಿ ಬರ್ತಾ ಇದೆ, ರುಪಿ ವೀಕ್ ಆಗ್ತಾನೆ ಹೋಗ್ತಾ ಇದೆ. ಎರಡು ಕಡೆ ಹೊಡೆತ ಬೀಳ್ತಾ ಇದೆ ನಮ್ಗೆ. ಇದು ಕನ್ಸರ್ನಿಂಗ್ ಪಾಯಿಂಟ್ ಆಗ್ತಾ ಇರೋದು ಮಾರ್ಕೆಟ್ಗೆ. ಈ ಎಲ್ಲ ಕಾಂಟ್ರಿಬ್ಯೂಟರ್ ಗಳ ಜೊತೆಗೆ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಗೆ ಇನ್ನೊಂದು ಅಂಶ ಕೂಡ ಕಾರಣ ಆಗಿರಬಹುದು. ಅದು ಹೊಸ ಅಂಶ ಅಂತಾನೆ ಹೇಳ್ಬೋದು. ಸರ್ಕಾರದಿಂದ ಮಾರ್ನಿಂಗ್ ಒಂದು ಬ್ರೇಕಿಂಗ್ ಸುದ್ದಿ ಬಂತು, ನೋಡಬಹುದು. ಗವರ್ನಮೆಂಟ್ ಸ್ಲಾಶಸ್ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಟು 3, ಡೀಸೆಲ್ ಟು 0. ಎಕ್ಸೈಸ್ ಡ್ಯೂಟಿನ ಕಟ್ ಮಾಡಿದೆ ಭಾರತ ಸರ್ಕಾರ. ಡೀಸೆಲ್ ಹಾಗೂ ಪೆಟ್ರೋಲ್ ಮೇಲೆ ಆಗ್ತಾ ಇದ್ದಂತದ್ದು ನೋಡಬಹುದು. ಪೆಟ್ರೋಲ್ ಮೇಲೆ 13 ರೂಪಾಯಿ ಇತ್ತು ಎಕ್ಸೈಸ್ ಡ್ಯೂಟಿ, ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇದು. ಅದನ್ನ 3 ರೂಪಾಯಿ ಕಟ್ ಮಾಡಿದೆ, 10 ರೂಪಾಯಿ ಗಿಳಿಸಿದೆ. ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು, ಅದನ್ನ 0 ಮಾಡಿದೆ. ಅಂದ್ರೆ ಡೀಸೆಲ್ ಮೇಲಿನ ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನ ಕಟ್ ಮಾಡಿದೆ, 0 ಮಾಡಿದೆ. ಪೆಟ್ರೋಲ್ ಮೇಲೆ 3 ರೂಪಾಯಿ ಕಟ್ ಮಾಡಿದೆ. ಆಕ್ಚುಲಿ ಇದು ಒಳ್ಳೆ ಸುದ್ದಿ ಅಲ್ವಾ? ಯಾಕಂದ್ರೆ ಬೇರೆಲ್ಲ ದೇಶಗಳು ರೇಟ್ ಜಾಸ್ತಿ ಮಾಡ್ತಿರೋಂತ ಸಂದರ್ಭದಲ್ಲಿ ಡ್ಯೂಟಿ ಕಟ್ ಮಾಡ್ತಿದೆ ಭಾರತ ಸರ್ಕಾರ ಅಂದ್ರೆ ಒಳ್ಳೆ ಸುದ್ದಿ ಅಲ್ವಾ? ರೈಟ್, ಎಸ್, ಇದು ಒಳ್ಳೆ ಸುದ್ದಿನೇ. ಬಟ್ ನಾವಿಲ್ಲಿ ಬಿಟ್ವೀನ್ ದ ಲೈನ್ಸ್ ಓದಬೇಕಾಗುತ್ತೆ. ಬಿಟ್ವೀನ್ ದ ಲೈನ್ಸ್ ಏನಿದೆ, ಈ ಡ್ಯೂಟಿ ಕಟ್ ಮಾಡ್ತಿರೋದ್ರಿಂದ ಭಾರತ ಸರ್ಕಾರಕ್ಕೆ ಒಂದಷ್ಟು ರೆವಿನ್ಯೂ ಇಂಪ್ಯಾಕ್ಟ್ ಆಗುತ್ತೆ. ಅದು ಎಷ್ಟಾಗುತ್ತೆ? ಒಂದು ಲೆಕ್ಕಾಚಾರದ ಪ್ರಕಾರ ನೋಡಬಹುದು, 1.15 lakh crore, 1.15 ಲಕ್ಷ ಕೋಟಿ ಸರ್ಕಾರದ ರೆವಿನ್ಯೂಗೆ ಕತ್ತರಿ ಬೀಳುತ್ತೆ ಇದರಿಂದ. ಓಕೆ, ಜನರಿಗೆ ಬೆನಿಫಿಟ್ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಹೊಡೆತ ತಿನ್ಬೇಕಾಗತ್ತೆ ಅಂತ ನಾವು ಯೋಚನೆ ಮಾಡಬಹುದು. ಎಸ್, ನಾವು ಆಸ್ ಎ ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿದ್ರೆ ಸರ್ಕಾರ ಮಾಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ರೈಟ್ ಡಿಸಿಷನ್ ತಗೊಂಡಿದೆ. ಬಟ್ ಆಸ್ ಎ ಇನ್ವೆಸ್ಟರ್ ಆಗಿ ಥಿಂಕ್ ಮಾಡಿ. ಆಸ್ ಎ ಇನ್ವೆಸ್ಟರ್ ಆಗಿ ಥಿಂಕ್ ಮಾಡಿದಾಗ ಸರ್ಕಾರಕ್ಕೆ ಬರುವಂತ ರೆವಿನ್ಯೂ ಕಡಿಮೆ ಆಗುತ್ತೆ ಅಂದ್ರೆ 2 ಇಂಪ್ಯಾಕ್ಟ್ ಆಗುತ್ತೆ. ಒಂದು, ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ, ಕೊರತೆ ಜಾಸ್ತಿ ಆಗುತ್ತೆ. ಎರಡನೇದು, ಕ್ಯಾಪೆಕ್ಸ್ ಮೇಲೆ ಹೊಡೆತ ಬೀಳುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 12 ಲಕ್ಷ ಕೋಟಿಗಿಂತ ಜಾಸ್ತಿ ಏನು ಸರ್ಕಾರ ಅನೌನ್ಸ್ ಮಾಡಿತ್ತು, ಅದರ ಮೇಲೆ ಹೊಡೆತ ಬೀಳುತ್ತೆ. ಸರ್ಕಾರ ಫಿಸ್ಕಲ್ ಡೆಫಿಸಿಟ್ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಈ ಕ್ಯಾಪೆಕ್ಸ್ ಅನ್ನ ಕಟ್ ಮಾಡ್ಬೇಕಾಗತ್ತೆ. ಇಲ್ಲಿ 2ರಲ್ಲಿ ಕಟ್ ಆಗುತ್ತೆ. ಸರ್ಕಾರ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಏನ್ ಹಾಕೊಂಡಿತ್ತು ಅದನ್ನ ಮುರಿಬೇಕಾಗತ್ತೆ, ಇಲ್ಲ ಕ್ಯಾಪೆಕ್ಸ್ ಅನ್ನ ಕಟ್ ಮಾಡ್ಬೇಕಾಗತ್ತೆ. 2ರಲ್ಲಿ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ ಸರ್ಕಾರಕ್ಕೆ. ಸೊ ಇದು ಆಕ್ಚುಯಲ್ ರೀಸನ್ ಮಾರ್ಕೆಟ್ ನ ಮೇಲೆ ಇನ್ನೂ ಜಾಸ್ತಿ ಪ್ರೆಷರ್ ಉಂಟಾಗ್ಲಿಕ್ಕೆ ಕಾರಣ ಆಗಿರೋದು. ಜೊತೆಗೆ ರುಪಿ ವೀಕ್ನೆಸ್ಗೂ ಕೂಡ ಬಹುಶಃ ಇದು ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ. ಸೊ ಅರ್ಥ ಆಯ್ತಲ್ವಾ? ಕನ್ಫ್ಯೂಷನ್ ಏನಿಲ್ಲ ತಾನೆ? ಡ್ಯೂಟಿ ಕಟ್ ಮಾಡಿದ್ದು ಆಸ್ ಎ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಒಳ್ಳೆಯ ಬೆಳವಣಿಗೆ. ಆದ್ರೆ ಇಲ್ಲಿ ಡ್ಯೂಟಿ ಕಟ್ ಮಾಡಿದ್ದಾರೆ ಅಂದ ತಕ್ಷಣ ಅದು ಜನರಿಗೆ ವರ್ಗಾವಣೆ ಆಗೋದಿಲ್ಲ. OMCs ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಏನು ಹೊಡೆತ ಬೀಳ್ತಾ ಇತ್ತು, ಆ ಹೊಡೆತವನ್ನ ತಪ್ಪಿಸಿದೆ ಸರ್ಕಾರ ಅಷ್ಟೇ. ಯಾಕಂದ್ರೆ OMCs ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡಿಲ್ಲ, ಕಡಿಮೆ ಮಾಡಲ್ಲ. ಈಗ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಂದ್ರೆ IOCL, HPCL, BPCL ಈ ಕಂಪನೀಸ್ ಏನಿದ್ವು, ಇವುಗಳ ಆದಾಯಕ್ಕೆ ಹೊಡೆತ ಬೀಳ್ತಾ ಇತ್ತು. ಅದನ್ನ ತಪ್ಪಿಸೋಕೆ ಸರ್ಕಾರ ತನ್ನ ಮೇಲೆ ಹಾಕೊಂಡಿದೆ ಇದನ್ನ ಹೊರೆಯನ್ನ, ಡ್ಯೂಟಿ ಕಟ್ ಮಾಡಿ. ಈ ಡ್ಯೂಟಿ ಕಟ್ ಇಂದ 1 ಲಕ್ಷ ಕೋಟಿಗೂ ಅಧಿಕ ಲಾಸ್ ಸರ್ಕಾರಕ್ಕೆ ಆಗ್ತಾ ಇದೆ. ಆ ಲಾಸ್ ಅನ್ನ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಒಂದು ಫಿಸ್ಕಲ್ ಡೆಫಿಸಿಟ್ ವಿಚಾರದಲ್ಲಿ ಅವರ ಟಾರ್ಗೆಟ್ ಅನ್ನ ಮುರಿಬೇಕಾಗತ್ತೆ, ಇಲ್ಲ ಅಂದ್ರೆ ಕ್ಯಾಪೆಕ್ಸ್ ಅನ್ನ ಕಟ್ ಮಾಡ್ಬೇಕಾಗತ್ತೆ. 2ರಲ್ಲಿ ಮಾಡ್ಲೇಬೇಕು ಸರ್ಕಾರಕ್ಕೆ, ಬೇರೆ ಆಪ್ಷನ್ ಇಲ್ಲ. ಬಟ್ ಇನ್ ಕೇಸ್ ಏನಾದ್ರು ಮುಂದೆ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಮೇ ಬಿ ಆಗ ಎಕ್ಸೈಸ್ ಡ್ಯೂಟಿನ ಆಡ್ ಮಾಡಬಹುದು ಸರ್ಕಾರ. ಬಟ್ ಅಲ್ಲಿವರೆಗೂ ಅಂತೂ ಹೊಡೆತ ಬೀಳುತ್ತೆ.
ಇನ್ ಕೇಸ್ ಇದು ಜಾಸ್ತಿ ದಿನ ಮುಂದುವರೆದ್ರೆ ಅಬ್ವಿಯಸ್ಲಿ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಹೊಡ್ತಾ. ಸೊ ಈ ಎಲ್ಲಾ ಲೆಕ್ಕಾಚಾರಗಳು ಇವತ್ತಿನ ಮಾರ್ಕೆಟ್ ನ ಡೌನ್ ಫಾಲ್ ಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ವು ಅಂತಾನೆ ಹೇಳ್ಬೋದು. ಈವನ್ ರುಪಿ ವೀಕ್ನೆಸ್ ಕೂಡ ಇದು ಒಂಥರ ಹಿಡನ್ ರೀಸನ್ ಅಂತಾನೆ ಹೇಳ್ಬೋದು. ಎಲ್ಲೋ ನಿಮ್ಗೆ ಹೆಡ್ ಲೈನ್ ಅಲ್ಲಿ ನೋಡ್ಲಿಕ್ಕೆ ಕಾಣೋದಿಲ್ಲ, ಇದೇ ಕಾರಣಕ್ಕೆ ಮಾರ್ಕೆಟ್ ಬಿದ್ದಿರಬಹುದು ಅಂತ. ಬಟ್ ಬಿಟ್ವೀನ್ ದ ಲೈನ್ಸ್ ನೋಡಿದಾಗ ಈ ರೀತಿ ಇಂಪ್ಯಾಕ್ಟ್ ಕೂಡ ಆಗ್ತಿದೆ. ಬಟ್ ಒಂದು ವಿಷಯ ನೆನಪಿರ್ಲಿ, ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ರೀತಿ ಎಲ್ಲ ಸುದ್ದಿಗಳು ಬರ್ತಾ ಇರ್ತವೆ, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರ್ತವೆ. ಬಟ್ ಅದು ಮಾರ್ಕೆಟ್ ನ ಭಾಗ ಅಷ್ಟೇ. ಅದನ್ನ ಬಿಟ್ಟು ಮಾರ್ಕೆಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ. ಈ ಎಲ್ಲ ರಿಸ್ಕ್ ಗೆ ಒಳಪಟ್ಟಿರುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಗಳು ಮಾರ್ಕೆಟ್ ಗೆ ಬಂದ ಮೇಲೆ. ಅದೆಲ್ಲವನ್ನು ಕೂಡ ನಾವು ಜಯಿಸ್ಕೊಂಡು ಹೋಗ್ಲೇಬೇಕು. ಆಗ್ಲೇ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗೋದು, ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದು. ಸ್ಟ್ರೈಟ್ ಲೈನ್ ಅಲ್ಲಿ ಮಾರ್ಕೆಟ್ ಯಾವತ್ತೂ ಮೂವ್ ಆಗೋದಿಲ್ಲ, ಅದು ಗೊತ್ತಿರೋ ವಿಷಯ. ರಿಟರ್ನ್ಸ್ ಸ್ಟ್ರೈಟ್ ಲೈನ್ ಅಲ್ಲಿ ಯಾವತ್ತೂ ಜನರೇಟ್ ಆಗೋದಿಲ್ಲ, ಇದು ಕೂಡ ಗೊತ್ತಿರೋ ವಿಷಯ. ಇದನ್ನ ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ, ಅದನ್ನ ಹೊರತುಪಡಿಸಿ ಬೇರೆ ದಾರಿ ಇಲ್ಲ. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.